ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಮಾಡ್ತಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ನಾನು ಇವತ್ತು ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡಿದ್ದೆ. ಇವಾಗ ಅನ್ನ ಸಾಂಬಾರು ತಿನ್ನೋ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ. ನಾನು ಹೇಗೆ ಎಗ್ ರೈಸ್ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಬೆಳಗ್ಗೆ ಮಾಡಿರೋ ರೈಸ್ ಇದೆ, ಈಗ ಆ ರೈಸನ್ನೇ ಬಳಸ್ಕೊಂಡು ಎಗ್ ರೈಸ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಬಾಣಲಿಗೆ ಬಿಸಿಯಾಗಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸಿನ್ಕಾಯಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಫಸ್ಟೇ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋಲ್ಲ, ಹಾಗಾಗಿ ನಾನು ಫಸ್ಟೇ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅವೆರಡು ಫ್ರೈ ಆಗಿದ್ದಾಯಿತು. ಈಗ ಸ್ವಲ್ಪ ಕರಿಬೇವು ಮತ್ತು 1-2 ದಪ್ಪ ಈರುಳ್ಳಿ. 4 ಜನಕ್ಕೆ ಮಾಡ್ತಿರೋದ್ರಿಂದ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈರುಳ್ಳಿನ ತೊಗೊಂಡು ಈರುಳ್ಳಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಈಗ ಮೊಟ್ಟೆನ ಒಂದೊಂದಾಗೆ ಹೊಡ್ಕೊತಿದ್ದೀನಿ. ನಾನು ಟೋಟಲ್ 6 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಎಲ್ಲ ಹೊಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಾ ಪೌಡರ್, 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್. ಸ್ವಲ್ಪ ನಾನು ಬಿರಿಯಾನಿ ಪೌಡರ್ನೂ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಪೌಡ್ರು ಬೇಡ ಅಂದ್ರೂ ಸ್ಕಿಪ್ ಕೂಡ ಮಾಡ್ಬೋದು, ಅದು ಆಪ್ಷನಲ್ಲು. ನನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ಪೌಡರ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗಲೇ ಹಾಕೋದ್ರಿಂದ ಎಗ್ಗಿಗೆ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ, ಬೇಗ ಹಸಿ ವಾಸನೆ ಹೋಗುತ್ತೆ. ಈಗ 1 ಸ್ಪೂನಷ್ಟು ನಾನು ಸೋಯಾ ಸಾಸ್ನ ಹಾಕ್ಕೊತಿದ್ದೀನಿ. ನಿಮ್ಗೆ ಸೋಯಾ ಸಾಸ್ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೋಯಾ ಸಾಸ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ, ಹಾಗಾಗಿ ನಾನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಮೊಟ್ಟೆ 80% ಅಷ್ಟು ಆಗಿದೆ. ಈಗ ನಾನು ರೈಸ್ ಮಾಡಿಟ್ಕೊಂಡಿದ್ನಲ್ಲ ಬೆಳಗ್ಗೆ, ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ಹಾಗೆ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋಕ್ಕೆ ಹಾಗೆ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ ಈಗ ಚೆನ್ನಾಗಿ ಈಗ ಮಸಾಲೆದೆಲ್ಲ ರಾ ಸ್ಮೆಲ್ಲೆಲ್ಲ ಹೋಗಿದೆ, ರೈಸು ಕುಕ್ ಆಗಿದೆ. ಈಗ ಲಾಸ್ಟ್ಗೆ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ಅರ್ಧ ನಿಂಬೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು 1 ನಿಮಿಷ ಹಾಗೆ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಒಂದು ಸಲ ಟ್ರೈ ಮಾಡಿ ಎಗ್ ರೈಸು. ಸೇಮ್ ಸ್ಟ್ರೀಟ್ ಸೈಡಲ್ಲಿ ಸಿಗುತ್ತಲ್ಲ ಆ ಥರನೇ ಟೇಸ್ಟ್ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಎಗ್ ರೈಸ್ ರೆಡಿ. ಊಟ ಎಲ್ಲ ಮುಗೀತು. ಎಗ್ ರೈಸ್ ಮಾಡಿದ್ದೆ. ಎಗ್ ರೈಸ್ ರೆಸಿಪಿನ ಶೇರ್ ಮಾಡಿದ್ದೀನಿ, ಒಂದು ಸಲ ಟ್ರೈ ಮಾಡಿ. ಇವಾಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಪ್ಯಾಕ್ ಮಾಡಬೇಕು. ಇವತ್ತು ನನ್ನ ಫ್ರೆಂಡ್ ಮದುವೆ ಇದೆ, ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ಯಾಕ್ ಮಾಡಬೇಕು. ಬೇಗ ಕೆಲಸ ಎಲ್ಲ ಮುಗಿಸ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಹಾಲು ಕಾಯಿಸ್ಕೊಡ್ತಿದ್ದೀನಿ. ಒಂದು ಸೈಡ್ ಹಾಲ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಎಗ್ ರೈಸ್ ಮಾಡಿದ್ನಲ್ಲ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಹಸ್ಬೆಂಡ್ ಬರ್ತಿರಲಿಲ್ಲ, ಹಾಗಾಗಿ ಹಸ್ಬೆಂಡ್ಗೆ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ಈಗ ಸಂಜೆ ಆಗಿದೆ. ಈಗ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮು 4:15 ಆಗಿದೆ. ಈಗ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಈಗೆಲ್ಲ ತೆಗ್ದಿಟ್ಟಿದ್ದೀನಿ, ಬ್ಯಾಗಿಗೆ ಜೋಡಿಸ್ಕೊಬೇಕು ಅಷ್ಟೇ. ಇನ್ನು ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿಬಿಟ್ಟು ಹಂಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಬಟ್ಟೆ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗ್ದಿಟ್ಟಿದ್ದೀನಿ. ಈಗ ಬಟ್ಟೆ ಪ್ಯಾಕ್ ಮಾಡಿದ್ದೆಲ್ಲ ಆಯಿತು. ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಹೊರಡೋದು. ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಈಗ ದೇವ್ರ ಪೂಜೆ ಮಾಡಿ ರೆಡಿಯಾಗಿ ಹೊರಡಬೇಕು. ಈಗ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಇನ್ನೂ ಏನು ಮೇಕಪ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಡ್ರೆಸ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಅಮ್ಮ ಮನೆಗೆ ಹೋಗ್ಬಿಟ್ಟು ಫುಲ್ ರೆಡಿಯಾಗಿ ಅಲ್ಲಿ ಹೊರಡೋದು. ಹಸ್ಬೆಂಡ್ ನಮ್ಮ ಜೊತೆ ಬರ್ತಿಲ್ಲ, ಬೆಳಗ್ಗೆ ಬರ್ತಾರವರು. ಆಫೀಸ್ ರಜೆ ಇರಲಿಲ್ಲ, ಹಾಗಾಗಿ ಬೆಳಗ್ಗೆ ಬಂದು ಅವರು ಜಾಯ್ನ್ ಆಗ್ತಾರೆ. ಈಗ ನಾನು, ಅಮ್ಮ, ನನ್ನ ತಮ್ಮ, ನಮ್ಮ ಫ್ಯಾಮಿಲಿ ಹೋಗ್ತಾಯಿದ್ದೀವಿ. ಈಗ ನನ್ನ ತಮ್ಮ ಬಂದು ಇಲ್ಲಿಂದ ಅಮ್ಮ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನನ್ನ ತಮ್ಮ ಬಂದು ಪಿಕ್ ಮಾಡ್ದೆ. ಈಗ ಲಗೇಜ್ ಎಲ್ಲ ಇಟ್ಕೊಂಡು ಓಡ್ತಾ ಇದ್ದೀವಿ ಅಮ್ಮ ಮನೆಗೆ. ಬಂದ್ವಿ.
ಈಗ ಏನಿದ್ರು ರೆಡಿ ಆಗಬೇಕು. ಅಮ್ಮ ಮನೆ ರೀಚ್ ಆಗಿದ್ದಾಯಿತು. ಈಗ ಬೇಗ ಬೇಗ ರೆಡಿಯಾಗಿ ಹೊರಡಬೇಕು. ಆಲ್ರೆಡಿ ಲೇಟ್ ಆಗಿದೆ. ಈಗ ರೆಡಿಯಾಗಿ ಇದಾಯಿತು. ಈಗ ಹೊರಡಬೇಕು. ಟೈಮ್ ಬಂದು ಆಲ್ರೆಡಿ 7 ಆಯಿತು. ಈಗ ಹೊರಡ್ತಾ ಇದ್ದೀವಿ. ತಿರ್ಗಾ ಮತ್ತೆ ನಾನು ವ್ಲಾಗ್ನ ಶುರು ಮಾಡಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹಾಲಿಂದ ನಮ್ಮ ದೊಡ್ಡಮ್ಮ ಮನೆ ಹತ್ರ ಇತ್ತು, ಹಾಗಾಗಿ ಅಲ್ಲೇ ಹೋಗಿದ್ವಿ. ಮತ್ತೆ ವ್ಲಾಗ್ನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಅಲ್ಲೇನು ಶೂಟ್ ಮಾಡೋಕ್ಕಾಗಲಿಲ್ಲ. ನೈಟ್ ಬಂದಿದ್ದು ತುಂಬ ಲೇಟಾಗಿತ್ತು. ಆಲ್ರೆಡಿ ಒಂದು 11:30 12 ಗಂಟೆ ಆಗಿತ್ತು. ಹಾಗಾಗಿ ಇವಾಗಿನ್ನ ಎದ್ದಿದ್ದೀವಿ. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಬೇಗ ರೆಡಿ ಆಗಿಬಿಟ್ಟು ಮುಹೂರ್ತಕ್ಕೆ ಕೊಡಬೇಕು. ಬೆಳಗ್ಗೆ ಸ್ಯಾರಿ ಹಾಕ್ಕೊಂಡಿದ್ದೆ. ಬೇಗನೆ ರೆಡಿಯಾಗಿ 8:15ಗೆ ಮುಹೂರ್ತ ಇತ್ತು. ಹಾಗಾಗಿ 8 ಗಂಟೆ ಅಷ್ಟರಲ್ಲೆಲ್ಲ ನಾವು ಹಾಲ್ಗೆ ಹೋಗಬೇಕಿತ್ತು. ಹಾಗಾಗಿ ಬೇಗ ರೆಡಿಯಾಗಿ ಹೊಟ್ಟಿದ್ವಿ. ಆಮೇಲೆ ಹಸ್ಬೆಂಡ್ ಕೂಡ ಡೈರೆಕ್ಟು ಹಾಲ್ಗೆ ಬಂದಿದ್ದರು. ಅಪ್ಪ ಮಗಂದು ಫೋಟೋಶೂಟು ಮುಹೂರ್ತ ಸ್ಟಾರ್ಟ್ ಆಯಿತು. ಇದು ಒಂದು ವೀಡಿಯೋ ಕ್ಲಿಪ್ ಮಾತ್ರ ಹಾಕಿರ್ತೀನಿ. ಇದು ಬಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಆಮೇಲೆ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಅಜ್ಜಿ ಮನೆಗೆ ಹೊರಟ್ವಿ. ಅಜ್ಜಿ ಮನೆ ಅಲ್ಲಿಂದ 7 ಕಿಲೋಮೀಟರ್ಸ್ ಅಷ್ಟೇ. ಅಜ್ಜಿ ಚಿಕನ್ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ಒಳ್ಕಲಲ್ಲಿ ಮಸಾಲೆ ರುಬ್ಕೊತಿದ್ದಾರೆ. ಕರೆಂಟ್ ಇರಲಿಲ್ಲ, ಹಾಗಾಗಿ ಒಳ್ಕಲಲ್ಲಿ ರುಬ್ಬಿ ಮಾಡ್ತಿದ್ದಾರೆ. ಒಳ್ಕಲಲ್ಲಿ ರುಬ್ಬಿ ಮಾಡೋದ್ರಿಂದ ಚಿಕನ್ ಸಾಂಬಾರು ಟೇಸ್ಟ್ ಸೂಪರಾಗಿತ್ತು. ಈಗ ನೋಡಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡೋಕ್ಕೆ ಅಂದ್ಬಿಟ್ಟು ಈಗ ಚಿಕನ್ ಸಾಂಬಾರು ಮಾಡ್ತಿದ್ದಾರೆ ಅಜ್ಜಿ. ಈ ಕಡೆ ಕಬಾಬ್ ಕಲಸಿಟ್ಟಿದ್ದೀವಿ. ಈ ಕಡೆ ಚಿಕನ್ ಸಾಂಬಾರು ರೆಡಿ ಆಯಿತು. ಚೆನ್ನಾಗಿ ಕುದಿಬೇಕು ಅಷ್ಟೇ. ಈ ಕಡೆ ಮುದ್ದೆ ಮಾಡ್ತಿದ್ದಾರೆ. ನೋಡಿ ಚಿಕನ್ ಸಾಂಬಾರು ಚೆನ್ನಾಗಿ ಕುದೀತಿದೆ. ಈಗ ಚಿಕನ್ ಸಾಂಬಾರು ರೆಡಿ ಆಯಿತು. ಈ ಕಡೆ ಕಬಾಬ್ಗೆ ಅಂದ್ಬಿಟ್ಟು ಎಣ್ಣೆ ಇಟ್ಟಿದ್ದೀನಿ. ಈಗ ಒಂದೊಂದೇ ಬಿಟ್ಟು ಕಬಾಬ್ನ ಬೇಯಿಸ್ತಾ ಇದ್ದೀನಿ. ಈ ಕಡೆ ಕಬಾಬ್ ಬೇಯಿಸ್ತಿರ್ಬೇಕಾದ್ರೆ ನನ್ನ ಮಗ ಬಂದು ತೋರಿಸು ಅಂತ ಇದು ಮಾಡ್ತಿದ್ದ. ಹಾಗಾಗಿ ಅವನ್ನ ಎತ್ಕೊಂಡು ತೋರಿಸ್ಬಿಟ್ಟು ಇವತ್ತಿನ ಊಟ ಬಂದು ಇದಾಗಿತ್ತು. ಚಿಕನ್ ಸಾಂಬಾರು, ಕಬಾಬ್, ಮುದ್ದೆ, ರೈಸು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೊಲದ ಹತ್ರ ಹೋದ್ವಿ. ನಮ್ಮ ಅಜ್ಜಿ ಸೊಪ್ಪು ಹಾಕಿದ್ರು, ರವೆ ಸೊಪ್ಪು, ಮತ್ತು ಸ್ವಲ್ಪ ಮಾವಿನಕಾಯಿ ಕಿತ್ಕೊಂಬರೋಣ ಅಂತ. ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಒಂದು ಮರದ್ದು ಸಿಹಿ ಮಾವಿನಕಾಯಿ, ಇನ್ನೊಂದು ಹುಳಿ ಮಾವಿನಕಾಯಿ. ತಾತ ಹಸು ಕಟ್ಟಾಕಿದ್ದಾರೆ ನೋಡಿ. ನಮ್ಮ ತಾತ ಕೆಡವಿ ಕೊಡ್ತಿದ್ದಾರೆ ಮಾವಿನಕಾಯಿನೆಲ್ಲ. ಒಂದು ಕೋಲ್ನ ಇಟ್ಕೊಂಡು ಅದರಿಂದ ಬೀಳಿಸಿ ಈಗ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಮನೆ ಕಡೆ ಓಡ್ತಾ ಇದ್ದೀವಿ. ನಮ್ಮ ತಾತ ಹಸು ಓಡ್ಕೊಂಡು ಹೋಗ್ತಿದ್ರು, ಟೈಮ್ ಆಗಿತ್ತು ಅಂದ್ಬಿಟ್ಟು. ನನ್ನ ಮಗನೂ ಕೊಡೋ ತಾತ, ನಾನು ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಈಸ್ಕೊಂಡಿದ್ದಾನೆ. ಇದು 2 ದಿನದ್ದು ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ. ನನ್ನ ಫ್ರೆಂಡ್ ಮದುವೆಗೆ ಅಂದ್ಬಿಟ್ಟು ಊರಿಗೆ ಹೋಗಿದ್ನಲ್ಲ, ಈಗೇನ ರೀಚ್ ಆದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ.